ವೀಕ್ಷಕ ಬಂಧುಗಳೇ ನಮಸ್ಕಾರ. ನಾನು ಪಿಸಿ ಪ್ರಭಾಕರ್, ಇಡನ್ಸ್ ನ್ಯೂಸ್ ಮುಖವಾಡ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. 2024 ಲೋಕಸಭಾ ಚುನಾವಣೆ. ಆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ರಾಜಕೀಯದ ರಂಗದ ಚದುರಂಗದ ಆಟದಲ್ಲಿ ನಮಗೆ ಗೆಲುವು, ಅತ್ಯಂತ ಹೆಚ್ಚು ಸ್ಥಾನಗಳನ್ನು ನಾವು ಪಡಿತೀವಿ, ನಾವೇ ಸರ್ಕಾರವನ್ನು ರಚನೆ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಕಾಂಗ್ರೆಸ್ ಹೇಳ್ಕೊಂಡಿತ್ತು. ಅದಕ್ಕಿಂತ ಮೊದಲು 400 ಸ್ಥಾನಗಳನ್ನು ಖಂಡಿತ ನಾವು ಪಡಿತೀವಿ, ಎ ಬಾರ್ 400 ಬಾರ್ ಅಂತ ನರೇಂದ್ರ ಮೋದಿಜಿಯವರು ಎಲ್ಲ ವೇದಿಕೆಗಳಲ್ಲೂ ಚುನಾವಣಾ ಪ್ರಚಾರದ ವೇದಿಕೆಯಲ್ಲಿ 400 ಸೀಟುಗಳನ್ನು ಹೊಂದಿಕೊಳ್ಳುವಂತಹ, ಗೆಲ್ಲಿಸಿಕೊಳ್ಳುವಂತಹ ಅತ್ಯಂತ ಆಸೆಯನ್ನು ಮತ್ತು ನಿರೀಕ್ಷೆಯಲ್ಲಿತ್ತು. ಅದೇ ರೀತಿ ಕಾಂಗ್ರೆಸ್ ಕೂಡ ಈ ಬಾರಿ ಮೋದಿಯನ್ನು ಸೋಲಿಸಲೇಬೇಕು, ಮೋದಿ ಮತ್ತೆ ಪ್ರಧಾನಿ ಆಗೋದೇ ಇಲ್ಲ, ಹೀಗೆ ಪ್ರಚಾರಕ್ಕಿಳಿದಿದ್ದವು. ಆದರೆ ಇವೆಲ್ಲವೂ ಕೂಡ ತಪ್ಪಲ್ಲ. ಅವರವರ ಭಾವನೆಗೆ ತಕ್ಕಂತೆ ಅವರವರ ನಿಲುವು ನಿರ್ಧಾರಗಳನ್ನು ಪಕ್ಷದವರು ವೇದಿಕೆಯಲ್ಲಿ ಮಾತಾಡೋದು ಖಂಡಿತ ತಪ್ಪಲ್ಲ. ಆದರೆ 2024 ಲೋಕಸಭಾ ಚುನಾವಣೆಯ ನಂತರ ನರೇಂದ್ರ ಮೋದಿಯವರ ನಿರೀಕ್ಷೆ ತಲೆಕೆಳಗಾಯಿತು. ಕಾಂಗ್ರೆಸ್ನವ್ರದ್ದು ಇನ್ನು ಹೇಳೋದೇ ಬೇಡ, ಅವರು ನಿರೀಕ್ಷೆ ಮಾಡಿದ್ರೆ ಅರ್ಧ ಭಾಗದಷ್ಟು ಬರಲಿಲ್ಲ. ಹಾಗೆ ಬಿಜೆಪಿ ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅವರ ಒಂದು ಒಕ್ಕೂಟ ಇತ್ತಲ್ಲ, NDA, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್, ಅದು ಬಹಳ ವರ್ಷಗಳ ಹಿಂದೆ ಆಗಿದಂತಹ ಒಂದು ಒಕ್ಕೂಟ. ಬಹಳಷ್ಟು ವರ್ಷಗಳವರೆಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏಕಪಕ್ಷೀಯವಾಗಿ ಚುನಾವಣೆಯ ಕಣದಲ್ಲಿ ಇಳಿದಿತ್ತು. ಆದರೆ 2024 ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಗಿಳಿಯಿತು. ಈ ಮೈತ್ರಿಗೋಸ್ಕರ ಇವರು ಕಂಡುಕೊಂಡಂತಹ ದಾರಿ ಇಂಡಿಯಾ ಒಕ್ಕೂಟ. ನಮ್ಮ ರಾಷ್ಟ್ರದ ಹೆಸರು ಭಾರತ, ಆಂಗ್ಲರು ಅದನ್ನು ಇಂಡಿಯಾ ಅಂತ ಕರೆದು ಇಂಡಿಯಾ ಒಕ್ಕೂಟ. ಹಾಗೆ ಭಾರತ ರಾಷ್ಟ್ರದ ಎಲ್ಲ ಕಡೆ ಇರುವಂತಹ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳನ್ನು ಒಳಗೊಂಡಂತಹ ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಕೇರಳ ಇರ್ಬೋದು, ಎಲ್ಲರನ್ನು ಒಗ್ಗೂಡಿಸಿ ಇಂಡಿಯಾ ಮೈತ್ರಿಕೂಟ ಮಾಡಿಕೊಂಡಿತ್ತು. ಹಾಗೆ ಚುನಾವಣೆ ಅಂತ ಕಳೆಯಿತು. ಬಿಜೆಪಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿದರು. ಹಾಗೆ ಕರ್ನಾಟಕದಲ್ಲಿ ಅತ್ಯಂತ ಸ್ಥಾನವನ್ನು ಗೆಲ್ಲಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ಗೆ ಮುಖಭಂಗವಾಯಿತು. JDS ಮತ್ತು ಭಾರತೀಯ ಜನತಾ ಪಕ್ಷ ಬಿಜೆಪಿಯೊಂದಿಗೆ JDS ಮೈತ್ರಿಯನ್ನು ಮಾಡಿಕೊಂಡಿತ್ತು ಕರ್ನಾಟಕದಲ್ಲಿ. ಕುಮಾರಸ್ವಾಮಿ ನಿರೀಕ್ಷೆಗಿಂತಲೂ ಮೀರಿ ಲಕ್ಷಾಂತರ ಓಟುಗಳ ಅಂತರದಲ್ಲಿ ಗೆಲುವನ್ನು ಸಾಗಿ ಅವರ ಹಾದಿ ಸುಮಗವಾಯಿತು. ಅವರಿಗೆ ಇವಾಗ ಅತ್ಯಂತ ಉತ್ತಮವಾದಂತಹ ಒಂದು ಜವಾಬ್ದಾರಿ ಸಿಕ್ಕಿದೆ. ಆ ಒಂದು ಕಬ್ಬಿಣ ಮತ್ತು ಉಕ್ಕಿನ ಒಂದು ಸಂಬಂಧಪಟ್ಟಂತಹ ಜವಾಬ್ದಾರಿಕೆಯನ್ನು ನೀಡಿದ್ದಾರೆ ಕೇಂದ್ರ ಸರ್ಕಾರ. ಹೀಗೆ DK ಶಿವಕುಮಾರ್ ಅವರ ಸೋಲು ಕೂಡ ಆಯಿತು. ಕ್ಷಮಿಸಿ, DK ಶಿವಕುಮಾರ್ ಅವರ ಸಹೋದರ ಬಂಧು DK ಸುರೇಶ್ ಅವರ ಸೋಲಾಯಿತು. ಆದರೆ ಇಲ್ಲಿ ಜಟಾಪಟಿ ಆಗಿದೆ ಏನು ಅಂದ್ರೆ, ಸಿದ್ದರಾಮಯ್ಯನವರು ನನ್ನ ಮೇಲ್ಗೈ ಆಗಬೇಕು, DK ಶಿವಕುಮಾರ್ ತನ್ನ ಮೇಲ್ಗೈ ಆಗಬೇಕು ಅಂತ ಆಯ್ತು. ಬಿಡಿ, ಅದು ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ. ಈಗ ಜುಲೈ 1ನೇ ತಾರೀಕು ಸಂಸತ್ನಲ್ಲಿ ಮೊದಲನೇ ಸಮಾವೇಶ ಆಯಿತು, ಸಂಸತ್ ಸಮಾವೇಶ ಆಯಿತು. ಈ ಸಮಾವೇಶದಲ್ಲಿ ಒಂದೇ ಒಂದು ಪಕ್ಷ ಮಾತ್ರ ಅಲ್ಲಿ ಸೇರೋದಲ್ಲ, ಎಲ್ಲ ಸಂಸದರು ಸೇರಬೇಕು. ಪ್ರಾದೇಶಿಕ ಪಕ್ಷದಿಂದ ಆಯ್ಕೆಯಾದವರು, ಬೇರೆ ಪಕ್ಷದಿಂದ ಆಯ್ಕೆಯಾದವರು, ಸಮ್ಮಿಶ್ರವಾಗಿ ಒಕ್ಕೂಟ ಮಾಡಿಕೊಂಡಂತಹ ಸಂಸದರು ವಿಜಯಶೀಲರಾಗಿದ್ದರೆ ಅವರು ಕೂಡ ಆ ಒಂದು ಸಮಾವೇಶದಲ್ಲಿ, ಅಧಿವೇಶನದಲ್ಲಿ ಸೇರಬೇಕು. ಸಂಸತ್ನಲ್ಲಿ ಯಾವ ವಿಚಾರವನ್ನ ಚರ್ಚೆ ಮಾಡಬೇಕು, ಆಯಾ ಪಕ್ಷಗಳು. ಕೇರಳದ ವಯನಾಡ್ ಜಿಲ್ಲೆಯಿಂದ ಕೂಡ ರಾಹುಲ್ ಗಾಂಧಿ ಸ್ಪರ್ಧಾ ಕಣದಲ್ಲಿದ್ದರು. ಉತ್ತರ ಭಾರತ ಆ ಕಡೆ ಒಂದು ಕಡೆಯಿಂದ ಅವರು ಗೆದ್ದರು ಅಮೇಥಿಯಿಂದ. ಹೀಗೆ ಈ ಒಂದು ಕ್ಷೇತ್ರವನ್ನು ತನ್ನ ತಂಗಿಗೆ, ಸಹೋದರಿಗೆ ಬಿಟ್ಟು ಕೊಡಬೇಕು ಅನ್ನುವಂಥ ಒಂದು ಮನೋಭಾವನೆಯನ್ನ ರಾಹುಲ್ ಗಾಂಧಿ ಹೊಂದಿದ್ದಾರೆ. ಅದೆಲ್ಲವೂ ಕೂಡ ಅವರ ಪಕ್ಷಕ್ಕೆ ಸೀಮಿತವಾದಂತಹ ವಿಚಾರಗಳು. ಹಾಗೆ ಈ ಅಧಿವೇಶನದಲ್ಲಿ ರಾಷ್ಟ್ರದ ಅಭಿವೃದ್ಧಿ ಹೇಗೆ ಆಗಬೇಕು ಅಂದರೆ, ನಾನು ನನ್ನ ಕ್ಷೇತ್ರದಿಂದ ವಿಜಯ ಸಾಧಿಸಿದ್ದೀನಿ, ಗೆಲುವು ಸಾಧಿಸಿದ್ದೀನಿ, ಆದ್ದರಿಂದ ನನ್ನ ಕ್ಷೇತ್ರಕ್ಕೆ ಅನುಕೂಲತೆಗಳು ಏನಾಗಿದೆ, ಈಗ ಅನಾನುಕೂಲತೆಗಳು ಏನಾಗಿದೆ, ಯಾವ ರೀತಿ ನನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಬೇಕು, ಅದಕ್ಕೋಸ್ಕರ ವಿಚಾರವನ್ನು ಆಯಾ ಸಂಸದರು ಚರ್ಚೆ ಮಾಡಬೇಕಾದಂತಹ ಸಮಯಗಳು. ಹಾಗೆ 1ನೇ ತಾರೀಕು ಜುಲೈ 2024 ಜುಲೈ 1ನೇ ತಾರೀಕು ಅಧಿವೇಶನ ಪ್ರಾರಂಭ ಆಯಿತು. ಅಧಿವೇಶನದಲ್ಲಿ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ವಿಚಾರವನ್ನು ಮಾತಾಡಬೇಕು, ರಾಹುಲ್ ಗಾಂಧಿಯೂ ಮಾತಾಡಬೇಕು. ಹಾಗೆ ಆ ಒಂದು ಸಭೆಯಲ್ಲಿ, ಅಧಿವೇಶನದಲ್ಲಿ ನೆರೆದಂತಹ ಕಾಂಗ್ರೆಸ್ ಪಕ್ಷ ಮತ್ತು ಮೈತ್ರಿ ಪಕ್ಷಗಳ ಸಂಸದರು, ಚುನಾಯಿತ ಜನಪ್ರತಿನಿಧಿಗಳು ಉಯಿಲೆಬ್ಬಿಸಿದರು. ರಾಹುಲ್ ಗಾಂಧಿಯ ಪ್ರಶ್ನೆ
ದೇಶದ ಜನತೆಯ ಮೇಲೆ ಕಾನೂನಿನ ಸವಾರಿ ಆಗ್ತಾ ಇದೆ. ನಮ್ಮ ಹಕ್ಕುಗಳನ್ನು ಕಸಿದುಕೊಂಡಿದೆ ಬಿಜೆಪಿ, ನರೇಂದ್ರ ಮೋದಿ. ಇಲ್ಲಿ ಶಾಂತಿ ಸಮಾಧಾನ ಇಲ್ಲ, ವಾಕ್ ಸ್ವಾತಂತ್ರ್ಯ ಇಲ್ಲ. ನಮ್ಮ ಮೇಲೆ ಕಾನೂನನ್ನ, ವಿವಿಧ ಕಾನೂನುಗಳನ್ನ ಹೇರ್ತಾ ಇದ್ದಾರೆ. ನಮಗೆ ಸ್ವಾತಂತ್ರ್ಯ ಇಲ್ಲ. ಈಗ ಗಂಟೆಗಳ ಕಾಲ ಮಾತಾಡ್ತಾರೆ. ಆಗ ನರೇಂದ್ರ ಮೋದಿ ಮಾತಾಡಬೇಕಂತ ಮೊದಲೇ ಕೂಡ ಇವರು ಮಾತಾಡಿದಂಥ ವಿಚಾರಗಳು ಮತ್ತು ನರೇಂದ್ರ ಮೋದಿ ಅವರು ಮಾತಾಡುವಾಗ ಅಡ್ಡಪಡಿಸಿದ್ದು, ಅಲ್ಲಿ ಒಂದು ಸಣ್ಣ ಒಂದು ವಿಚಾರ ಕೆಲವರಿಗೆ ಅಸಮಾಧಾನವನ್ನ ತಂದುಕೊಟ್ಟಿ. ಈ ಮಧ್ಯೆ ಹಿಂದೂ ಅಂದ್ರೆ ಹಿಂಸೆ, ನಫರತ್, ದ್ವೇಷ, ಹಿಂದೂ ಅನ್ನೋದೇ ದ್ವೇಷ, ಹಿಂದೂ ಅನ್ನೋದೇ ಒಂದು ಆವೇಶಭರಿತವಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಿದ್ದು, ಜನಗಳನ್ನು ತಪ್ಪು ದಾರಿಗೆ ಎಳೀತಾ ಇದ್ದಾರೆ. ಜನಗಳಿಗೆ ಭಯ ಆಗ್ತದೆ ಹಿಂದೂ ಅಂದ್ರೆ. ಇದು ಸಂಸದ ರಾಹುಲ್ ಗಾಂಧಿಯ ಪ್ರಶ್ನೆಗಳು ಮತ್ತು ಅದನ್ನ ಅವರು ನಾನು ಹೇಳಿದ ಸರಿ ಅಂತ ಕೂಡ ಅವರು ಒಪ್ಕೊಳ್ತಾ ಇದ್ದಾರೆ. ಹಿಂದೂ ಅಂದ್ರೆ ಹೀಗೆ, ಹಿಂದೂ ಅಂದ್ರೆ ಭಯ, ಹಿಂದೂ ಅಂದ್ರೆ ನಫರತ್, ದ್ವೇಷ, ಹಿಂಸೆ. ನೋಡಿ 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 ಸಾಕಾಗಿದೆ ನಮಗೆ. RSS ಕೂಡ ಹಾಗೆ, ಬಿಜೆಪಿ ಕೂಡ ಹೀಗೆ ತುಂಬಾ ಒಂದು ಗಂಟೆಗಳಷ್ಟು ಕಾಲ ಇದೇ ವಿಚಾರವನ್ನೇ ಹಿಡಿದು ಅದರ ಹಿಂದೆಯೇ ಕುದುರೆ ಸವಾರಿ ಮಾಡಿದ್ರು. ಜೊತೆಯಲ್ಲಿ ಇವ್ರು ಏನ್ ಮಾಡ್ತಾರಂದ್ರೆ ಯೇಸು ಕ್ರಿಸ್ತನ ಫೋಟೋವನ್ನ ತೋರಿಸ್ತಾರೆ. ಯೇಸು ಕ್ರಿಸ್ತ ಸಮಾಧಾನ ಶಾಂತಿಯನ್ನು ಹೇಳ್ತಾ ಇದ್ದಾರೆ. ಅಲ್ಲಾಹುವನ್ನು ತೋರಿಸ್ತಾರೆ. ಅಲ್ಲೂ ಕೂಡ ಎರಡು ಕೈಯಲ್ಲಿ ನಮಾಜ್ ಮಾಡುವಾಗ ಹೇಗೆ ಕೈಯನ್ನು ಇಟ್ಕೊಂಡಿರ್ತೀವೋ ಅದನ್ನು ಕೂಡ ತೋರಿಸ್ತಾರೆ. ಜೊತೆಯಲ್ಲಿ ಹಿಂದೂಗಳ ಆರಾಧ್ಯ ದೇವರು ಅಂತ ಕೆಲವರು ನಂಬ್ತಾರೆ, ಬೇರೆ ಬೇರೆ ದೇವರುಗಳನ್ನು ನಂಬ್ತಾರೆ. ಶಿವನ ಭಾವಚಿತ್ರವನ್ನು ತೋರಿಸ್ತಾರೆ. ಆ ಶಿವನ ಭಾವಚಿತ್ರದಲ್ಲಿ ಶಿವನ ಕೈಯಲ್ಲಿ ತ್ರಿಶೂಲ ಇರುತ್ತದೆ. ಈ ತ್ರಿಶೂಲವನ್ನು ತೋರಿಸಿ ಜನಗಳಿಗೆ ಭಯ ಹುಟ್ಟಿಸ್ತಾ ಇದ್ದಾರೆ. ಜನಗಳು ಇದನ್ನು ನೋಡಿ ಭಯಭೀತರಾಗ್ತಾ ಇದ್ದಾರೆ. ಹಿಂದೂ ಅನ್ನೋದೇ ಒಂದು ಹಿಂಸೆ, ಹಿಂದೂ ಅನ್ನೋದೇ ಕೆಟ್ಟದ್ದು, ಆದ್ದರಿಂದ ಹಿಂದೂ ಹೀಗೇನಾ ಅಂತ ಪ್ರಶ್ನೆ ಮಾಡ್ತಾರೆ. ಅಲ್ಲಿ ಬಹಳ ಕೋಲಾಹಲ ಆಗುತ್ತೆ. ಸಂಸದರು, ಕಾಂಗ್ರೆಸ್ ಪಕ್ಷದವರು, ಇನ್ನಿತರ ಪಕ್ಷದಿಂದ ಆಯ್ಕೆಯಾದವರು, ಬಿಜೆಪಿಯವರು ಕೂಡ, ಆಮೇಲೆ ಒಕ್ಕೂಟ. ಯಾವುದೇ ಕಾರಣಕ್ಕೂ ಕೂಡ ಸಂಸದ ರಾಹುಲ್ ತಣ್ಣಗಾಗುವ ಪರಿಸ್ಥಿತಿ ಇಲ್ಲ. ಹಾಗಾದ್ರೆ ಇಲ್ಲಿ ಕಾನೂನು ಹದಗೆಟ್ಟಿದೆ, ಕಾನೂನನ್ನ ಒತ್ತಡದಿಂದ ನಮ್ಮ ಮೇಲೆ ಹೇರಲಾಗಿದೆ, ನಮಗೆ ಭಯ ಆಗುತ್ತೆ, ಜನಸಾಮಾನ್ಯರು ಓಡಾಡಕ್ಕಾಗ್ತಾ ಇಲ್ಲ, ಹಿಂದೂ ಅಂದ್ರೇನೆ ಭಯ ಅಂತ. 1975ರಿಂದ 77ರವರೆಗೆ ಇವರ ಅಜ್ಜಿ ಅಂದ್ರೆ ರಾಷ್ಟ್ರದ ಪ್ರಧಾನಿ ರಾಜೀವ್ ಗಾಂಧಿಯವರ ತಾಯಿ ಇಂದಿರಾ, ಈ ಇಂದಿರಮ್ಮನವರ ಕಾಲದಲ್ಲಿ 1975ರಿಂದ 77ರವರೆಗೆ ಜನಸಾಮಾನ್ಯರ ವಾಕ್ ಸ್ವಾತಂತ್ರ್ಯಗಳನ್ನು ಕಸಿದುಕೊಂಡಿದ್ದು ಯಾರು? ತುರ್ತು ಪರಿಸ್ಥಿತಿಯನ್ನು ಏರಿದ್ದು ಏಕೆ ಅನ್ನೋ ಒಂದು ವಿಚಾರವನ್ನ ರಾಹುಲ್ ಇದುವರೆಗೂ ಅವಲೋಕನ ಮಾಡಲಿಲ್ಲ. ಎಷ್ಟು ವಿಚಾರವಂತರು, ಪತ್ರಕರ್ತರು, ಮಾಧ್ಯಮದವರು, ರಾಜಕೀಯ ರಂಗದವರನ್ನು ಸೆರೆಮನೆಗೆ ಪ್ರಶ್ನೆ ಮಾಡದೇ ತಳ್ಳಲಾಗಿತ್ತು. ಇದು ವಾಕ್ ಸ್ವಾತಂತ್ರ್ಯದ ಕಗ್ಗೊಲೆ ಅಲ್ವಾ, ಸಂವಿಧಾನದ ಕಗ್ಗೊಲೆ ಅಲ್ವಾ ಅಂತ ಒಂದು ಕ್ಷಣವಾದರೂ ರಾಹುಲ್ ಕೇಳಲೇ ಇಲ್ಲ. ಇನ್ನೊಂದು ವಿಚಾರ ಅಂದ್ರೆ ಇವರು ಯಾವುದೇ ಕಾರಣಕ್ಕೂ ಕೂಡ ಮಾತನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡೋದೇ ಇಲ್ಲ. ಮತ್ತೆ ಮಣಿಪುರವನ್ನು ಎಳೆದು ತಂದರು. ಮಣಿಪುರದಲ್ಲಿ ಹಿಂಸೆ ಆಯಿತು, ನರೇಂದ್ರ ಮೋದಿ ಪಲಾಯನ ಮಾಡಿದ್ರು. ಅಲ್ಲಿ ಯಾಕೆ ಹೀಗಾಯ್ತು ಅಂತ ಕೇಳಲಿಲ್ಲ, ಅದರ ಮೂಲ ಯಾವುದು ಅಂತ ನರೇಂದ್ರ ಮೋದಿ ಪ್ರಶ್ನಿಸಲಿಲ್ಲ. ಅಷ್ಟಕ್ಕೂ ಮಣಿಪುರದಲ್ಲಿ ಏನು ಆಗಿತ್ತು ಅನ್ನೋದು ರಾಹುಲ್ ಅವರಿಗೆ ಗೊತ್ತಾ? ಮೈತೈ ಮತ್ತು ಕುಕ್ಕಿ ಜನಾಂಗದ ನಡುವೆ ತಿಕ್ಕಾಟ ಆಗಿತ್ತು. ಇದು ಹೊರಗಡೆಯಿಂದ ಬಂದು ಯಾರು ಜಗಳ ಮಾಡಿಸಿದ್ದಲ್ಲ, ವಿಷದ ಬೀಜ ಬಿತ್ತಿದ್ದಲ್ಲ. ಅಲ್ಲಿನ ನಿವಾಸಿಗಳಿಗೆ ಪರಸ್ಪರ ಹಕ್ಕುಗಳಿಗೋಸ್ಕರ, ನಮಗೆ ಮೀಸಲಾತಿಗೋಸ್ಕರ ಮೈತೈ ಮತ್ತು ಕುಕ್ಕಿ ಜನಾಂಗದ ನಡುವೆ ಆದಂತಹ ಒಂದು ಘರ್ಷಣೆ. ಈ ಘರ್ಷಣೆಯನ್ನು ಹತ್ತಿಕ್ಕಬೇಕು, ಸಮಾಧಾನ ಶಾಂತಿಯನ್ನು ತರಬೇಕು ಅಂತ ಆರಕ್ಷಕ ಪಡೆಗಳನ್ನ ಪೊಲೀಸರನ್ನ ಕಳಿಸ್ತಾರೆ. ಪೊಲೀಸರನ್ನ ಕಳಿಸಿದಾಗ ಅಲ್ಲಿನ
ಕಲ್ಲು ತೂರಾಟ ಮಾಡ್ತಾರೆ. ಪೊಲೀಸರಿಗೆ ತಲೆ ಮೇಲೆ ಗಾಯ ಆಗುತ್ತೆ, ಮೈ ಮೇಲೆ ಕಲ್ಲು ಬೀಳುತ್ತೆ, ಮುಖದ ಮೇಲೆ ಗಾಯ ಆಗುತ್ತೆ. ಹೀಗೆಲ್ಲ ಆಗಿದ್ದು ರಾಹುಲ್ನಿಗೆ ಗೊತ್ತೇ ಇಲ್ಲ. ಅವ್ರ ಮೇಲೆ ಆಯಿತು, ಅವ್ರ ಮೇಲೆ ಹಲ್ಲೆ ಆಯಿತು ಅಂತ. ಆದರೆ ಒಂದು ಘಟನೆ ನಡೆದಾಗ ದುಷ್ಕರ್ಮಿಗಳಿದ್ರೆ ಅವರನ್ನ ಬಂಧಿಸಬೇಕು, ಅಥವಾ ಈ ಒಂದು ಜಗಳಕ್ಕೆ ಅಥವಾ ಈ ಒಂದು ತಿಕ್ಕಾಟಕ್ಕೆ ಮೂಲ ಕಾರಣ ಯಾರು, ಅವರ ಬಂಧನ ಆಗಬೇಕು. ಆದ್ರೆ ಎರಡು ಜನಾಂಗ ಕೂಡ ನಿಜವಾದ ಘಟನೆಯ ವಿವರವನ್ನ ಯಾರಿಗೂ ತಿಳಿಸ್ತಾನೆ ಇಲ್ಲ. ಇದಕ್ಕೆ ಕಾರಣ ಯಾರು? ಅವರವರೇ ಬಡ್ದಾಡ್ಕೊಂಡಿದ್ದು, ರಾಜಕೀಯಕ್ಕೂ ಅಲ್ಲ, ಅವರ ಹಕ್ಕುಗಳಿಗೋಸ್ಕರ, ಮೀಸಲಾತಿಗೋಸ್ಕರ. ಹಾಗೆ ಇಂಥ ವಿಚಾರಗಳನ್ನ ಕೂಡ ಗಮನ ಹರಿಸದೆ ಬೆಳಿಗ್ಗೆ ಈ ಚುನಾವಣೆಗಿಂತ ಮೊದಲು, ಲೋಕಸಭಾ ಚುನಾವಣೆಗಿಂತ ಮೊದಲು ಈ ಒಂದು ವಿಚಾರವನ್ನ ಮಂಡಿಸಬೇಕು ಅಂತ ರಾಹುಲ್ ಗಾಂಧಿ ಸಂಸತ್ತಿಗೆ ಹಾಜರಾಗ್ತಾರೆ, ಕಾಂಗ್ರೆಸ್ನ ಪಕ್ಷದ ಸಂಸದರ ಜೊತೆ. ಬೆಳಗಿನಿಂದ ಮಧ್ಯಾಹ್ನದವರೆಗೆ ನಂತರದ ವೇಳೆಯಲ್ಲಿ ಪ್ರಶ್ನೋತ್ತರ ವೇಳೆಯ ಒಂದು ಸಮಯ. ಪ್ರಶ್ನೆಗಳ ಸುರಿಮಳೆಯನ್ನೇ ಗೈದರು ರಾಹುಲ್ ಗಾಂಧಿ. ಆದರೆ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಕೊಡಬೇಕಾದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಪಲಾಯನಗೈದರು. ನನ್ನ ಪ್ರಶ್ನೆಗೆ ನರೇಂದ್ರ ಮೋದಿ ಪ್ರಧಾನಿ ಏನು ಉತ್ತರ ಕೊಡ್ತಾರೆ ಅನ್ನುವಂತಹ ಒಂದು ಸ್ವಲ್ಪ ಸಮಯ ಕೂಡ ಸಮಾಧಾನ ಇರಲಿಲ್ಲ ಅವರಿಗೆ. ಪ್ರಶ್ನೆ ಮಾತ್ರ ಕೇಳಿಬಿಟ್ರೆ ಅದಕ್ಕೆ ಉತ್ತರವೂ ಕೊಡಬೇಕಲ್ಲ. ನರೇಂದ್ರ ಮೋದಿ ಉತ್ತರ ಕೊಡಬೇಕಾದ ಸಮಯದಲ್ಲಿ ಉತ್ತರ ಕೊಟ್ಟಾಗ ನನ್ನ ಪ್ರಶ್ನೆಗೆ ನಿಮ್ಮ ಉತ್ತರ ಇದಲ್ಲ ಅಂತ ಕೇಳಬೇಕಾಗಿತ್ತು. ರಾಹುಲ್ ಹೇಳ್ತಾರೆ ಹಿಂದೂ ಅನ್ನೋದು ಹಿಂಸೆ, ಕೆಟ್ಟದ್ದು, ರೋಷ. ಸರಿ, ಅವರ ಮಾತಿನ ಜೊತೆಯಲ್ಲೇ ನಾವು ಕೂಡ ಧ್ವನಿ ಕೂಡಿಸೋಣ. ಹೇಗೆ ಅಂದ್ರೆ, ಕೆಲವು ವರ್ಷಗಳ ಹಿಂದೆ ರಾಹುಲ್ ಗಾಂಧಿ ಒಂದು ಮಾತನ್ನು ಹೇಳ್ತಾರೆ, ನಾನು ಬ್ರಾಹ್ಮಣ. ಅದಾಯಿತು. ತದನಂತರ ವರ್ಷಗಳಲ್ಲಿ ಹೇಳ್ತಾರೆ, ನಾನು ಆಕಸ್ಮಿಕವಾಗಿ ಹಿಂದೂ ಆಗಬೇಕಾದ ಪ್ರಸಂಗ ಒದಗಿತ್ತು. ಗಮನಿಸಬೇಕು, ಒಂದ್ಸಲ ನಾನು ಬ್ರಾಹ್ಮಣ ಅಂತ ಹೇಳಿದ. ಬ್ರಾಹ್ಮಣನೋ ಬಲ್ಲಿದನೋ ಯಾರೇ ಇರಲಿ, ಒಬ್ಬ ಒಳ್ಳೆ ಮನುಷ್ಯನಾದ್ರೂ ಸಾಕು. ಅವ್ರು ಹೇಳ್ತಾರೆ ನಾನು ಬ್ರಾಹ್ಮಣ, ಅದಕ್ಕೆ ನಾನು ದೇವಸ್ಥಾನಕ್ಕೆ ಬಂದೆ. ಇರಲಿ. ಮತ್ತೆ ಹೀಗೆ ಹೇಳ್ತಾರೆ, ನಾನು ಆಕಸ್ಮಿಕವಾಗಿ ಹಿಂದೂ ಆಗಬೇಕಾದಂತಹ ಪರಿಸ್ಥಿತಿ ಒದಗಿ ಬಂತು. ಅಂದ್ರೆ ನಾನು ಹಿಂದೂ ಅಲ್ಲ ಅಂತ ಅವರ ಅರ್ಥ. ಆಗ ನಾನು ಆಕಸ್ಮಿಕವಾಗಿ ಹಿಂದೂ ಆದ ಮೇಲೆ ನೀವು ಕೂಡ ಆಕ್ರಮಣಕಾರಿ ಆಗಬೇಕಿತ್ತಲ್ವಾ? ಹಿಂದೂಗಳು ಎಲ್ಲೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ, ಅಲ್ಲಿ ಯಾವ ಘರ್ಷಣೆಯೂ ಇಲ್ಲ, ಯಾವ ತಿಕ್ಕಾಟವೂ ಇಲ್ಲ, ಶಾಂತಿ ಸಮಾಧಾನದ ಸಹಬಾಳ್ವೆಯ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಓಲೈಕೆ ರಾಜಕಾರಣ ಮಾಡುವಂತಹ ಈ ರಾಹುಲ್ ಅನ್ನುವಂಥ ವ್ಯಕ್ತಿ ತನ್ನ ಜನ್ಮ ರಹಸ್ಯವನ್ನ ಒಮ್ಮೆ ಅವಲೋಕನ ಮಾಡಬೇಕು, ಕೆದಕಬೇಕು. ಹಿಂದೂಗಳೇ ಹೀಗೆ ಅಂತ ಹೇಳಿ ತ್ರಿಶೂಲವನ್ನ ಇಟ್ಟಂತಹ ಆ ಶಿವನ ಒಂದು ಭಾವಚಿತ್ರವನ್ನು ತೋರಿಸ್ತಾ ಇದ್ದಾರೆ. ಯೇಸುವಿನ ಫೋಟೋ ತೋರಿಸ್ತಾರೆ, ಗುರುನಾನಕರ ಭಾವಚಿತ್ರವನ್ನು ತೋರಿಸ್ತಾರೆ, ಅಲ್ಲಾಹುವಿನ 2 ಕೈ ನಮಾಜ್ ಮಾಡುವಂತಹ ಭಾವಚಿತ್ರವನ್ನು ತೆಗೆದು ತೋರಿಸ್ತಾರೆ. ನಿಜಕ್ಕೂ ಆ ಅಧಿವೇಶನದಲ್ಲಿ, ಪ್ರಥಮ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾದಂತ ವಿಚಾರ ಯಾವುದು ಆಗಬೇಕಿತ್ತು, ಆ ವಿಚಾರದ ಬಗ್ಗೆ ಆ ವ್ಯಕ್ತಿಗೆ ಅರಿವೇ ಇಲ್ಲ. ನಾನು ಆಕಸ್ಮಿಕವಾಗಿ ಹಿಂದೂ ಆಗಬೇಕಾಗಿ ಬಂತು ಅಂತ ಒಂದು ವಿಚಾರವನ್ನು ಅವರ ಮುನ್ನೆಲೆಗೆ ತರೋದಾಗಿದ್ರೆ ತಂದಿದ್ರಲ್ವಾ, ಆಗ ಅವರು ಆಕಸ್ಮಿಕವಾಗಿ ಹಿಂದೂ ಆದ್ರೆ ನಾನು ಹಿಂದೂ ಅಲ್ಲ. ಹಿಂದೂ ಇರಲಿ, ಮುಸಲ್ಮಾನ ಇರಲಿ, ಕ್ರಿಶ್ಚಿಯನ್ ಇರಲಿ, ಪಾರ್ಸಿ ಇರಲಿ, ಜೈನ ಇರಲಿ, ಬೌದ್ಧರಿರಲಿ, ಯಾರೇ ಇರಲಿ, ಇಲ್ಲಿ ನಮ್ಮ ವಿಚಾರ ಈಗ ಅದಲ್ಲ. ಯಾವುದಾದ್ರೂ ಮನುಷ್ಯನಾದರೂ ಯಾವ ಗುಂಪಿಗಾದರೂ ಸೇರು, ನೀನು ಮಾನವೀಯತೆಯನ್ನು ಮೆರೆಯಬೇಕು, ಮಾನವೀಯತೆಯ ಮೌಲ್ಯದ ಬೆಲೆಗಳನ್ನ, ಮಹತ್ವವನ್ನು ಅರಿಯಬೇಕು. ಅಷ್ಟೇ ಇದ್ರೆ ಮಾತ್ರ ಅವನು ಮನುಷ್ಯನಾಗ್ತಾನೆ. ಇವರು ನಾನು ಆಕಸ್ಮಿಕ ಹಿಂದೂ ಆದೆ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ನೀವು ಯಾರು ಅದನ್ನು ಬಹಿರಂಗಪಡಿಸಬೇಕಿತ್ತಲ್ಲ. ಅವರ ಹೆಸರು ವಿನ್ಸೆಂಟ್, ಕ್ರಿಶ್ಚಿಯನ್. ಇರ್ಲಿ ಬಿಡಿ, ಕ್ರಿಶ್ಚಿಯನ್. ಇವರ ಮೂಲ ಯಾವುದು, ತಾಯಿಯ ಮೂಲ ಯಾವುದು? ಇಟಲಿ. ಆಗ ನಾನು ಆಕಸ್ಮಿಕವಾಗಿ ಹಿಂದೂ, ನಂತರ ಮೊದಲು ನಾನು ಹೀಗೆ. ಒಟ್ಟಿನಲ್ಲಿ ಇವರ ಜನ್ಮ ರಹಸ್ಯವೇ ಇವರು ಗೊತ್ತಿಲ್ಲ. ಹೋಗ್ಲಿ ಬಿಡಿಯಪ್ಪ. ರಾಹುಲ್ ಗಾಂಧಿ ಅಂತ ಹೇಳ್ತಾರಲ್ಲ, ಈ ಗಾಂಧಿ ಅನ್ನುವ ಈ 3 ಅಕ್ಷರ ಇದೆಯಲ್ಲ, ಗಾಂಧಿ ಕನ್ನಡದಲ್ಲಿ, ಇದು ಎಲ್ಲಿಂದ ಬಂತು ಇವರಿಗೆ? ಮಹಾತ್ಮ ಗಾಂಧೀಜಿಯ ಹೆಸರಾದ್ರು ಅಲ್ಲ, ಇವರ ಕುಲದಲ್ಲಿ, ಇವರ ಖಾನ್ದಾನ್ನಲ್ಲಿ, ಇವರ ವಂಶದಲ್ಲಿ ಯಾರಾದರೂ ಖಾನ್ದಾನ್ನಲ್ಲಿ ಇವರೇ ಅಂತ ಒಂದು ಹೆಸರಿದೆಯಾ? ನೆಹರು ಹೆಸರು ಜೊತೆ ಗಾಂಧಿ ಇಲ್ಲ, ಇಂದ್ರ ಜೊತೆ ಗಾಂಧಿ ಇಲ್ಲ. ನೆಹರು ಅವರ ಪುತ್ರಿನೇ ಇಂದ್ರ, ಗಾಂಧಿ ಹೆಂಗ್ ಬಂತು? ಫಿರೋಜ್ ಗಂಡಿ ಯಾರು? ಇಂದಿರಾ ಗಾಂಧಿಯ ಪತಿ. ಸುತರಾಂ ಇವರ ಪ್ರೇಮ ವಿವಾಹ. ಇರಲಿ ಬಿಡಿ, ತೊಂದರೆ ಇಲ್ಲ. ಆದರೆ ಈ ವಿವಾಹಕ್ಕೆ ಮೊದಲು ಅಡ್ಡಗಾಲ ಹಾಕಿದ್ದು ಸುತರಾಂ ಒಪ್ಪೋದಿಲ್ಲ ಅಂತ ಹೇಳಿದವರು ರಾಷ್ಟ್ರದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಅವರ ತಂದೆ.
ಆಗ ಈ ರಾಹುಲ್ ಗಾಂಧಿಯ ಹೆಸರಿನ ಮುಂದೆ ಗಾಂಧಿ ಅಂತ ಇತ್ತಲ್ವಾ, ರಾಹುಲ್ ಇವರ ಹೆಸರು ಗಾಂಧಿ ಅಂತ ಇತ್ತಲ್ವಾ, ಅದಕ್ಕಿಂತ ಮೊದಲು ವಿನ್ಸೆಂಟ್ ಇತ್ತಲ್ವಾ, ಅದು ನಕಲಿ ಅಲ್ವಾ. ಹಾಗೆ ಗಾಂಧಿ ಬದಲಲ್ಲಿ ಇರಬೇಕಂತ ಹೆಸರು ಯಾವುದು ಅಂತ ಆದರೂ ರಾಹುಲ್ ಗಮನ ಹರಿಸಬೇಕು. ಗಂಡಿ ಯಾರು? ಫಿರೋಜ್ ಗಂಡಿ ಯಾರು? ಫಿರೋಜ್ ಗಂಡಿಗೂ ಇಂದಿರಾ ಗಾಂಧಿಯವರಿಗೂ ಇರುವ ಸಂಬಂಧ ಏನು? ಗಾಂಧೀಜಿಯವರ ಕುಟುಂಬದವರೇ ಅಲ್ಲ, ಇವರ ವಂಶದವರೇ ಅಲ್ಲ. ಮತ್ತೆ ಮಹಾತ್ಮ ಗಾಂಧಿ, ಈ ಮಹಾತ್ಮ ಬಿಟ್ಟು ಗಾಂಧಿ ಹೆಸರನ್ನ ಇವರು ಎರವಲು ಪಡೆದಿದ್ದೆ ಅಲ್ವಾ. ಆಗ ರಾಹುಲ್ ಹೆಸರಿನ ಮುಂದೆ ಇರುವಂತ ಗಾಂಧಿ ಇವರು ನಕಲಾಗಿ ವಸೂಲಿ ಮಾಡ್ಕೊಂಡಿದ್ದ, ಕದ್ದಿದ್ದ, ಅಥವಾ ಎರವಲು ಪಡೆದಿದ್ದ, ಸಾಲ ಪಡೆದಿದ್ದ ಅಂತ ಪ್ರಶ್ನೆ ಕೇಳಬೇಕಲ್ವಾ. ಅಲ್ಲಿ ಅಂತಹ ಒಂದು ಪ್ರಶ್ನೆಯನ್ನು ಸಂಸತ್ನಲ್ಲಿ ಯಾರಾದರೂ ಕೇಳಿದರೆ ರಾಹುಲ್ ಗಂಡಿ ಯಾವ ಉತ್ತರವನ್ನು ಕೊಡಬೇಕು? ಕೊಡಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಬಹಳ ವರ್ಷಗಳ ಹಿಂದೆ USA ಒಂದು ಏರ್ಪೋರ್ಟ್ನಲ್ಲಿ ಇವರನ್ನು ಬಂಧಿಸ್ತಾರೆ ಪೊಲೀಸರು. ಬಾಸ್ಟರ್ ಏರ್ಪೋರ್ಟ್, USA ಪೊಲೀಸರು ಇವರನ್ನ ಏರ್ಪೋರ್ಟ್ನಲ್ಲಿ ಬಂಧಿಸ್ತಾರೆ. ಏರ್ಪೋರ್ಟ್ನಲ್ಲಿ ಬಂಧಿಸಿದ್ದು ಯಾಕೆ ಅಂದರೆ ಇವರು ಮಾದಕ ವಸ್ತು ಸೇವನೆ, ಮಾದಕ ವಸ್ತುವಿನ ಸಂಬಂಧ ಇದೆ ಅಂತ ಹೇಳ್ಕೊಂಡು ಪೊಲೀಸರು ಈ ಹಿಂದೆ ಬಂಧಿಸ್ತಿರ್ತಾರೆ. ಆ ಬಂಧನದ ವಿಚಾರದಲ್ಲಿ ಇವರು ಮೊದಲೇ FIR ಕೂಡ ಆಗಿರ್ತದೆ. ಬಹಳ ವರ್ಷಗಳ ಹಿಂದಿನ ಕಥೆ ಇದು. ಆಗ ನಮ್ಮ ದೇಶದ ಪ್ರಧಾನಿಯಾಗಿದ್ದವರು ಯಾರು? ಅಟಲ್ ಬಿಹಾರಿ ವಾಜಪೇಯಿಜಿ. ಅಜಾತ ಶತ್ರು ಎಂದು ಬಿಂಬಿಸಿಕೊಂಡಂತಹ ವಿರೋಧ ಪಕ್ಷಗಳಲ್ಲಿ ಯಾರೇ ಇರಲಿ ಅಟಲ್ ಬಿಹಾರಿ ವಾಜಪೇಯಿಜಿಯವರನ್ನ ಅಜಾತ ಶತ್ರು ಅಂತಾನೆ ಕರೀತಾ ಇದ್ರು. ಅವ್ರಿಗೆ ಶತ್ರುಗಳೇ ಇರಲಿಲ್ಲ ರಾಜಕೀಯದಲ್ಲಿ. ಅಂದರೆ ಎಲ್ಲರಲ್ಲೂ ಚೆನ್ನಾಗಿ ಮಾತಾಡ್ತಾ ಇದ್ರು, ಇದ್ದದನ್ನ ಇದ್ದಾಗ ಮಾತಾಡ್ತಾ ಇದ್ರು, ನಿಧಾನವಾಗಿ ಮಾತಾಡ್ತಾ ಇದ್ರು. ಅದಕ್ಕೆ ಅವರಿಗೆ ಅಜಾತ ಶತ್ರು ಅನ್ನುವಂತಹ ಒಂದು ಬಿರುದು ಕೊಟ್ಟರು ಜನಸಾಮಾನ್ಯರು. ಏರ್ಪೋರ್ಟ್ನಲ್ಲಿ ಬಂಧಿಸ್ತಾರೆ. ಆ ಏರ್ಪೋರ್ಟ್ನಲ್ಲಿ ಬಂಧಿಸಿದಾಗ USA ಒಂದು ಬಾಸ್ಟರ್ ಏರ್ಪೋರ್ಟ್ ಅಂತ USA. ರಾಹುಲ್ ಗಾಂಧಿ ಇವತ್ತು ಈ ಸಂಸತ್ ಭವನಕ್ಕೆ ಮೊನ್ನೆ ಜುಲೈ 1ನೇ ತಾರೀಕಿನಲ್ಲಿ ಆರ್ಭಟ ಮಾಡಿದ್ರಲ್ಲ, ಕೂಗಿದ್ರಲ್ಲ, ಹಿಂದೂಗಳು ಸರಿ ಇಲ್ಲ ಅಂತ. ಒಂದು ಸಮಾಜದಲ್ಲಿ ಒಬ್ಬ ಹಿಂದೂ ತಪ್ಪು ಮಾಡಿದ್ರೆ ಪರಿಪೂರ್ಣವಾಗಿ ಹಿಂದೂ ಸಮಾಜವನ್ನು ಆವರಿಸೋದಿಲ್ಲ, ಅದು ವ್ಯಕ್ತಿಗೆ ಮಾತ್ರ ಸೀಮಿತ. ಇಸ್ಲಾಂ ಧರ್ಮಕ್ಕೆ ಸೇರಿದವರದು ಹಾಗೆ ವ್ಯಕ್ತಿಗೆ ಮಾತ್ರ ಸೀಮಿತ. ಅದು ಕ್ರಿಶ್ಚಿಯನ್ರಲ್ಲೂ ಅಷ್ಟೇ. ಯಾವ ಜಾತಿಯ ಧರ್ಮದಲ್ಲಿ ಒಂದು ಮನೆಯಲ್ಲಿ ಒಬ್ಬ ತಪ್ಪು ಮಾಡಿದಾಗ ಆ ಕುಟುಂಬದವರು ಎಲ್ಲರೂ ತಪ್ಪಿತಸ್ಥರು ಅಲ್ಲ. ಆದರೆ ಆ ತಪ್ಪು ಮಾಡಿದವನಿಗೆ ನಿಜ ಅಂತ ತಪ್ಪಾಗಿದ್ದು ಗೊತ್ತಾಗಿದ್ದು ಅವನಿಗೆ ಬೆಂಬಲ ಕೊಡಬಾರ್ದು. ಹಾಗೆ ರಾಹುಲ್ ಗಾಂಧಿ ಬಾಸ್ಟರ್ ಏರ್ಪೋರ್ಟ್ನಲ್ಲಿ ಬಂಧಿತನಾಗ್ತಾನೆ. ಇವರು ಹಿಂದೂಗಳು ಕೆಟ್ಟದು ಅಂತ ಹೇಳಿದ್ರಲ್ಲ, ಹಿಂದೂಗಳು ಹಿಂಸೆ ಅಂತ ಹೇಳಿದ್ರಲ್ಲ, ಹಿಂದೂಗಳು ನಫರತ್ ಅಂತ ಹೇಳ್ತಾರಲ್ಲ, ದ್ವೇಷ ಅಂತ. ಅದೇ ಅಜಾತ ಶತ್ರು ನಮ್ಮ ರಾಷ್ಟ್ರದ ಹೆಮ್ಮೆಯ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯ ಪಕ್ಕಕ್ಕೆ ಬಂದು ಒಂದು ತಾಯಿ ಸೋನಿಯಾ, ರಾಜೀವ್ ಗಾಂಧಿಯವರ ಪತ್ನಿ ರಾಹುಲ್ನ ತಾಯಿ ಕೈ ಮುಗಿದು ನಿಂತ್ಕೊಳ್ತಾರೆ. ಮೇರೆ बेटा को पुलिस वाले से छुड़ा देना चाहिए, मेरे बच्चा को बचा दीजिए, मैं हाथ जोड़ता हूं आपके ಅಂತ ವಾಜಪೇಯಿಜಿಯವರ ಮುಂದೆ ಕಣ್ಣೀರು ಸುರಿಸ್ತಾ ನಿಂತ್ಕೊಳ್ತಾರೆ. ಅಲ್ಲಿ ನಾನು ಒಬ್ಬ RSS ಇಂದ ಬಂದವನು, ನಾನು BJPಯವನು ಹೇಳಿ ಒಂದು ದುರಾಂಕಾರದ ಮಾತನ್ನ ವಾಜಪೇಯಿ ಅವರು ಹೇಳಿದ್ರೆ ಇವತ್ತು ರಾಹುಲ್ ಗಾಂಧಿ ಮೊನ್ನೆ ಜುಲೈ 1ಕ್ಕೆ ಮಾತಾಡೋದಕ್ಕೆ ಇಲ್ಲಿ ಇರ್ತಾ ಇರಲಿಲ್ಲ, ಸೆರೆಮನಿಯಲ್ಲಿ ಇರ್ತಾ ಇದ್ರು. USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇದೆಯಲ್ಲ, ಆ ಸೆರೆಮನಿಯಲ್ಲಿ ಕತ್ತಲ ಕೋಣೆಯಲ್ಲಿ ಕಾಲ ಕಳಿಬೇಕಾಯಿತು. ನೀವು ವಿದೇಶಾಂಗ ಸಚಿವರ ಜೊತೆ ಮಾತಾಡಬೇಕು, ವಿದೇಶಾಂಗ ಸಚಿವರ ಜೊತೆ ವಾಜಪೇಯಿಜಿ ನೀವು ಮಾತಾಡಬೇಕು. ನನ್ನ ಮಗನ ನೀವು ಬಿಟ್ಟು ಬಿಡಬೇಡಿ, ಕ್ಷಮಿಸಿಬಿಡಿ, ನನ್ನ ಮಗ ಏನೋ ಮಾಡಿದ್ದಾನೆ, ಅವನ್ನ ದಯವಿಟ್ಟು ಕರೆಸ್ಕೊಡಿ ಅಂತ ಶಿರವಾಗಿ ನಮಸ್ಕರಿಸಿದ ಕಣ್ಣೀರು ಸುರಿಸ್ತಾರೆ ಸೋನಿಯಾ ಅವರು, ರಾಹುಲ್ ಗಾಂಧಿ ತಾಯಿ. ಅದೇ ಅಟಲ್ ಬಿಹಾರಿ ವಾಜಪೇಯಿ ಹಿಂದೂ ಹಿಂಸೆಗೆ ಇಳಿದ್ರ, ದ್ವೇಷದ ರಾಜಕಾರಣ ಮಾಡಿದ್ರ ಅಂತ ರಾಹುಲ್ನ ಕೇಳಬೇಕು. ಇವತ್ತು ಇಲ್ಲ ಅವ್ರ ಅಮ್ಮ ಇದ್ದಾರಲ್ಲ ಅವ್ರನ್ನ ರಾಹುಲ್ ಕೇಳಬೇಕು. ಕೂಡಲೇ ವಾಜಪೇಯಿಜಿಯವರು USA ಆಡಳಿತ ಕಚೇರಿಗೆ, ಕಾನ್ಸುಲೇಟಿಗೆ ಕರೆ ಮಾಡ್ತಾರೆ. ಪೊಲೀಸರ ಜೊತೆ ಸಂಪರ್ಕ ಮಾಡಿ ನೀವು ಹೀಗೆ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಪುತ್ರ ರಾಹುಲ್ ಬಂಧಿತನಾಗಿದ್ದಾನೆ, ದಯವಿಟ್ಟು ಅವನು ಬಿಟ್ಟು ಬಿಡಿ,
ನಮ್ಮ ರಾಷ್ಟ್ರದ ಒಂದು ಗೌರವದ ಪ್ರಶ್ನೆ ಇದು. ನಮ್ಮ ರಾಷ್ಟ್ರದ ಗೌರವವನ್ನು ಕಾಪಾಡುವಂಥ ಜವಾಬ್ದಾರಿಕೆ ನನಗಿದೆ. ಆದರೆ ದಯವಿಟ್ಟು ಬಿಟ್ಟುಬಿಡಿ ಅಂತ ಅಜಾತಶತ್ರು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಹತ್ರ ಬೇಡ್ಕೊಳ್ತಾರೆ. ಆ ಒಂದು ಮಾತಿನಿಂದ ಮಾತ್ರ ರಾಹುಲ್ ಗಾಂಧಿ ಇವತ್ತು ಜೀವಂತವಾಗಿ ನಮ್ಮ ದೇಶದಲ್ಲಿ ಬದುಕಿದ್ದಾರೆ ಅನ್ನೋ ವಿಚಾರವನ್ನ ರಾಹುಲ್ ಗಾಂಧಿ ಮರೆತು ಬಿಟ್ರು. ರಾಹುಲ್ ಗಾಂಧಿ ತಮ್ಮ ಜನರ ಜನ್ಮ ರಹಸ್ಯ ಏನು ಅಂತ ಇನ್ನೂ ಕೂಡ ರಾಹುಲ್ ಅರಿವಾಗಲಿಲ್ಲ. ತನ್ನ ತಾಯಿ, ನನ್ನ ತಂದೆ ಇರಲಿ ಗೊತ್ತು, ನನ್ನ ಅಜ್ಜಿಯ ಪತಿ ಯಾರು, ನನಗೆ ಗಾಂಧಿ ಹೆಸರು ಯಾಕೆ ಬಂತು, ನನ್ನ ಅಜ್ಜಿ ಇಂದಿರಾ ಗಾಂಧಿ ಅವರ ಹೆಸರು, ಇಂದಿರಾ ಅವರ ಮುಂದೆ ಗಾಂಧಿ ಅಂತ ಹೆಸರು ಇದೆಯಲ್ಲ, ಅದು ಯಾಕೆ ಗಾಂಧಿ ಅಂತ ಬಂತು, ನಿಜಕ್ಕೂ ಅದು ಗಂಡಿಯಿಂದ ಬರಬೇಕಿತ್ತಲ್ವಾ, ಅದನ್ನಾದರೂ ಸಂಸದ ರಾಹುಲ್ ಅವಲೋಕನ ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ? ಎಲ್ಲಿ ಮಾತಾಡಬೇಕು, ಯಾವುದ್ರ ಬಗ್ಗೆ ಮಾತಾಡಬೇಕು, ನಾನು ಎಲ್ಲಿ ಇದ್ದೇನೆ, ಪರಿಸರದ ಜ್ಞಾನ ಇರಬೇಕು. ನಾವು ಎಲ್ಲೇ ಇದ್ದರೂ ಕೂಡ ದೇವಸ್ಥಾನದಲ್ಲಿ ಇದ್ದಾಗ ಅದಕ್ಕೆ ಸೀಮಿತವಾಗಿರಬೇಕು, ಮದುವೆ ಮುಂಜೆಯಲ್ಲಿ ಇದ್ದಾಗ ಹಾಗಿರಬೇಕು. ಒಂದು ಮದುವೆ ಮನೆಗೆ ಹೋಗ್ಬಿಟ್ಟು ಯಾರೋ ಸತ್ತಿದ್ದಾರೆ ಅಂತ ಅಳುವಂಗೆ ಅಳಕ್ಕಾಗುತ್ತಾ? ಅಥವಾ ಒಂದು ಮರಣ ಆದ ಮನೆಯಲ್ಲಿ ಹೋಗ್ಬಿಟ್ಟು ಚಪ್ಪಾಳೆ ತಟ್ಕೊಂಡು ಹಾಡು ಹೇಳಕ್ಕಾಗುತ್ತಾ? ನಾವು ಎಲ್ಲಿ ಇದ್ದೀವಿ, ಯಾವ ಸಂದರ್ಭದಲ್ಲಿ ಇದ್ದೀವಿ, ಯಾವ ಸನ್ನಿವೇಶದಲ್ಲಿ ಇದ್ದೀವಿ ಅನ್ನುವಂತಹ ಪರಿಜ್ಞಾನ ಕೂಡ ರಾಹುಲ್ ಗಾಂಧಿಗೆ ಇಲ್ಲದಂತಾಗಿದ್ದು ಯಾಕೆ? ಅದಕ್ಕೆ ಅವರನ್ನ ಈಗಲೂ ಕೆಲವರು ಪಪ್ಪು 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 ಅಂತ ಕರೆಯೋದು. ಏನು, ನಾನು ನರೇಂದ್ರ ಮೋದಿಯವರನ್ನ ಪ್ರಶ್ನೆ ಮಾಡಿದ್ರೆ ದೊಡ್ಡ ಮನುಷ್ಯನಾಗ್ತೀನಿ ಅನ್ನುವಂಥ ಮನೋಭಾವನೆ. ನರೇಂದ್ರ ಮೋದಿ ಇರಲಿ, ಯಾರೇ ಇರಲಿ, ಪ್ರಶ್ನೆ ಮಾಡೋದಕ್ಕೆ ಸಂಸದರಿದ್ದಾರೆ. ಪ್ರಶ್ನೆ ಮಾಡಬೇಕು, ವಿರೋಧ ಪಕ್ಷದವರ ಕೆಲಸವೇ. ಬಿಜೆಪಿ ಅವರಾದ್ರೂ ಪರವಾಗಿಲ್ಲ, ಕಾಂಗ್ರೆಸ್ ಅವರಾದ್ರೂ ಪರವಾಗಿಲ್ಲ, ಮತ್ತು ಯಾವ ಪಕ್ಷವಾದರೂ ಒಂದು ಶಾಸಕರಿರ್ಬೋದು, ಸಂಸದರಿರ್ಬೋದು, ಸಚಿವರಿರ್ಬೋದು, ಪ್ರಶ್ನೆ ಮಾಡಬೇಕು. ಆದರೆ ಒಂದು ಧರ್ಮವನ್ನು ಅವಹೇಳನೆ ಮಾಡ್ತಾರಲ್ಲ, ಅದು ನ್ಯಾಯವಾ? ಹಾಗಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಹಿಂಸೆಯ ಕೃತ್ಯಕ್ಕೋಸ್ಕರ ರಾಹುಲ್ ಅಲ್ಲೇ ಇರಬೇಕು, ನಮ್ಮ ರಾಜಕೀಯ ಶತ್ರುವಿನ ಮಗ ಅಂತ ಹೇಳಿ ಒಂದು ಕ್ಷಣ ಕಣ್ಣು ಮುಚ್ಚಿಬಿಟ್ಟಿದ್ರೆ ರಾಹುಲ್ ಇವತ್ತು ಇಲ್ಲಿ ಇರ್ತಾ ಇರಲಿಲ್ಲ ಅನ್ನುವಂತಹ ಒಂದು ಪುಟ್ಟ ವಿಚಾರ ಕೂಡ ರಾಹುಲ್ ಗಾಂಧಿಯ ತಲೆ ಒಳಗೆ ಹೋಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ. ಪರಿಸರ ಎಲ್ಲಿದ್ದೀವಿ ನಾವು? ಯಾರ ಜೊತೆ ಮಾತಾಡ್ತಾ ಇದ್ದೀವಿ? ಈಗ ಬಿಜೆಪಿಯವರು ಕೂಡ ಕಾಂಗ್ರೆಸ್ ಅವ್ರು ಗೆದ್ದು ಆ ಸ್ಥಾನದಲ್ಲಿ ಪ್ರಧಾನಿ ಅವರಾದರೆ ಏನು ಮಾತಾಡಬೇಕು ಅದನ್ನು ಮಾತಾಡಬೇಕು. ದೇವರ ಫೋಟೋ ಹಿಡ್ಕೊಂಡು ಸಂಸತ್ನೊಳಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಅಂತಹ ಸ್ಥಳಗಳಲ್ಲಿ ಯಾವುದೇ ದೇವಾಲಯಗಳ ಧರ್ಮದ ಭಾವಚಿತ್ರವನ್ನು ತೋರಿಸುವಂಥದ್ದಿಲ್ಲ. ಅಲ್ಲಿ ಅದು ನಿಷೇಧ. ಒಂದನೇ ತಪ್ಪು ರಾಹುಲ್ ಮಾಡಿದ್ದು, ಮೊದಲನೇ ತಪ್ಪದು. ನಾನು ನರೇಂದ್ರ ಮೋದಿಯನ್ನು ಇಂಥ ಪ್ರಶ್ನೆ ಕೇಳ್ಬಿಟ್ಟೆ ಅಂದ ತಕ್ಷಣ ಯಾರು ದೊಡ್ಡವರಾಗಲ್ಲ. ಅಲ್ಲ, ನಾನು ಹೋಗಿ ಯಾರನ್ನು ಪ್ರಶ್ನೆ ಮಾಡ್ತೀನಿ, ಅವನನ್ನು ಅವಮಾನ ಮಾಡಬೇಕು, ನರೇಂದ್ರ ಮೋದಿ ನಾಯಕ ಪ್ರಧಾನಿ ಅವ್ರನ್ನ ನಾನು ಪ್ರಶ್ನೆ ಮಾಡಿಲ್ವಾ? ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಮಾಡಬಾರ್ದು ಅಂತ ಯಾರು ಹೇಳೋದಿಲ್ಲ. ಪ್ರಶ್ನೆ ಮಾಡುವುದೇ ಸಂಸದನ ಕೆಲಸ. ಅಭಿವೃದ್ಧಿಗೆ ರಾಷ್ಟ್ರವನ್ನು ಕೊಂಡೊಯ್ಯೋದೇ ಅವರವರ ಕ್ಷೇತ್ರಗಳನ್ನು ಅವ್ರ ಕೆಲಸ. ಅನುದಾನಗಳು ಬರದಿದ್ದಾಗ ಅದನ್ನು ಕೇಳಿ ಪಡೆಯುವುದೇ ಸಂಸದರ ಕೆಲಸ. ಅದನ್ನು ಬಿಟ್ಟು ಒಂದು ಧರ್ಮವನ್ನು ಬೊಟ್ಟು ಮಾಡಿ ಹಿಂಸೆ, ಅಕ್ರಮ, ನಫರತ್ತು, ದ್ವೇಷ 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 ಅಂತ ಕುಟ್ಟಿ ಹೇಳ್ತಾರಲ್ವಾ? ಇದು ನಿಜಕ್ಕೂ ಹಾಸ್ಯಾಸ್ಪದ ಅಲ್ವಾ? ಒಬ್ಬ ಸಂಸದನಾಗಿ ನಾನು ಹೇಗಿರಬೇಕು ಅನ್ನೋಂಥ ಪರಿಜ್ಞಾನವೇ ರಾಹುಲ್ನಿಗೆ ಇಲ್ಲದಾಗೋಯ್ತು. ದ್ವೇಷದ ರಾಜಕಾರಣ. ಯಾರು ರಾಜಕಾರಣ ಮಾಡ್ತಾ ಇದ್ದಾರೆ? ದ್ವೇಷದ ರಾಜಕಾರಣ ಮಾಡ್ತಾ ಇರೋದು ನೀವು. ಓಲೈಕೆ ಮಾಡ್ತಾ ಕೆಲವರನ್ನ ಓಲೈಕೆ ಮಾಡಿಕೊಂಡು ಹಿಂಸಾಚಾರ ಮಾಡ್ತಾ ಇದ್ದಾರಲ್ಲ ಕರ್ನಾಟಕದಲ್ಲಿ. ನಿಮ್ಮ ಪಕ್ಷದ ಬೆಂಬಲ ಇದೆ ನಮಗೆ ಅಂತ ಧೈರ್ಯದಿಂದ ಸಾಮೂಹಿಕವಾಗಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಕೊಲೆ ಆಗ್ತಾ ಇದೆ, ಸುಲಿಗೆ ಆಗ್ತಾ ಇದೆ. ಅದು ರಾಹುಲ್ನ ಕಣ್ಣಿಗೆ ಬೀಳೋದೇ ಇಲ್ವಾ? ಕಿವಿಗೆ ಆ ಶಬ್ದ ಕೇಳ್ತಾ ಇಲ್ವಾ? ಯಾರ್ಯಾರೋ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಅವರ ತಾಯಿ ತಂದೆ ಬಿಕ್ಕಿ ಅಳುವಂತ ಆ ಧ್ವನಿಗಳು ರಾಹುಲ್ನ ಕಿವಿಗೆ ಬೀಳ್ತಾ ಇಲ್ವಾ? ಮೊನ್ನೆ ರೇಣುಕಾ ಸ್ವಾಮಿಯ ಕೊಲೆ ಆಯ್ತಲ್ಲ ಚಿತ್ರದುರ್ಗದವನ, 3 ತಿಂಗಳು ಗರ್ಭಿಣಿಯ ತಾಯಿ, ಅವರ ಪತ್ನಿ, ಅವಳ ಆಕ್ರಂದನ ರಾಹುಲ್ ಕಿವಿಗೆ ಕೇಳ್ತಾ ಇಲ್ವಾ? ರೇಣುಕಾ ಸ್ವಾಮಿಯ ತಂದೆ ಮತ್ತು ತಾಯಿಯ ನೋವು ಮುಗಿಲು ಮುಟ್ತಾ ಇದೆ. ಅವರ ಹೃದಯದಿಂದ ಬರುವಂತ ನೋವಿನ ಆ ಉಸಿರಿನ ಶಬ್ದ ರಾಹುಲ್ ಗಾಂಧಿಯ ಕಿವಿಗೆ ಬೀಳ್ತಾ ಇಲ್ವಾ? ಸಂಸದ ಅಂದ ಮೇಲೆ ಅದಕ್ಕೊಂದು ಗೌರವ ಇದೆ, ಬೆಲೆ ಇದೆ, ಜನಪ್ರತಿನಿಧಿ.
ಜನಪ್ರತಿನಿಧಿ ಜನರ ಸಮಸ್ಯೆಗಳನ್ನು ಪರಿಹಾರಕ್ಕಾಗಿ ಅದನ್ನು ಪ್ರತಿನಿಧಿಸುವಂತಹ ಒಬ್ಬ ಶಕ್ತಿ ಮತ್ತು ಒಂದು ವ್ಯಕ್ತಿ ಮತ್ತು ಶಕ್ತಿ. ಅದನ್ನು ಬಿಟ್ಟು ನನ್ನ ಜವಾಬ್ದಾರಿಗೆ ಏನು, ನಾನು ಯಾವ ಪರಿಸರದಲ್ಲಿ ಇದ್ದೀನಿ, ನಾನು ಏನು ಮಾತಾಡ್ತಾ ಇದ್ದೀನಿ, ಇದಕ್ಕೂ ಏನು ಸಂಬಂಧ? ಏನು ಸಂಬಂಧ? ಒಂದು ವರ್ಗವನ್ನು ಎತ್ತಿ ಕಟ್ಟೋದು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಪ್ರಶ್ನೆ ಮಾಡಿದ್ದು ತಪ್ಪು ಅಂತಲ್ಲ, ಕೇಳಿದ ಪ್ರಶ್ನೆಗಳು ಸಮಂಜಸ ಅಲ್ಲ, ಆ ಸಂದರ್ಭವೂ ಅಲ್ಲ. ಹಿಂದೂ ಧರ್ಮವನ್ನು ಎಳೆದು ತಂದಿದ್ದು ತಪ್ಪು. ಯಾಕೆಂದ್ರೆ ಇವರ ಜೊತೆಯಲ್ಲಿ ಇರುವಂತ ಎಲ್ಲ ಒಕ್ಕೂಟಗಳು ಇಂಡಿಯಾ ಮೈತ್ರಿಕೂಟದಲ್ಲಿ ಇರುವಂತದ್ದು ಸ್ಟಾಲಿನ್, ತಮಿಳುನಾಡಿನ ಸಿಎಂ ಮುಖ್ಯಮಂತ್ರಿ, ಅವರ ಮಗ ಉದಯನಿಧಿ ಅವರು ಇದೇ ಹೇಳಿದ್ದು, ಮಾರಕ ರೋಗ, ಸನಾತನ ಹಿಂದೂ ಅಂದ್ರೆ ಮಾರಕ ರೋಗ, ಡೆಂಗು ಇದ್ದಂಗೆ, ಕುಷ್ಠರೋಗ ಇದ್ದಂಗೆ, ಅದಕ್ಕೆ ನಿರ್ಮೂಲನೆ ಮಾಡಬೇಕು. ನೋಡಿ ಹೇಗಿದೆ ಅಂತ. ಇವರ ಮೈತ್ರಿಕೂಟದವರ, ಕಾಂಗ್ರೆಸ್ನವರ ಮೈತ್ರಿಕೂಟದ ತಲೆಯೊಳಗಡೆ ಇದೇ ಇರೋದು. ಆದರೆ ಉದಯನಿಧಿ ಯಾರು, ಸ್ಟಾಲಿನ್ ಯಾರು? ಸ್ಟಾಲಿನ್ ಅಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿ, ಅವರ ತಂದೆ ಯಾರು, ಕರುಣಾನಿಧಿ, ಅವರು ಯಾರು, ಅವರ ಹಿನ್ನೆಲೆ ಏನು, ಅವರ ಜನ್ಮ ರಹಸ್ಯ ಏನು ಅಂತಾದರೂ ರಾಹುಲ್ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಯಾಕೆ ಇಲ್ಲಿ ಬೇರೆ ಯಾರು ಇರ್ಕೂಡ್ದ? ಓಲೈಕೆ ರಾಜಕಾರಣ ಮಾಡಕ್ಕೆ ಇಲ್ಲಿ ಸಂಸತ್ ಮೊದಲನೇ ಅಧಿವೇಶನದಲ್ಲಿ ರಾಹುಲ್ ತೆರಳಬೇಕಂತ ಅವಶ್ಯಕತೆ ಏನಾದರೂ ಇತ್ತ? ಕಾನೂನನ್ನ ಉಲ್ಲಂಘನೆ ಮಾಡಿದ್ದು ರಾಹುಲ್ ಗಾಂಧಿ. ತನ್ನ ಜನ್ಮ ರಹಸ್ಯ ಏನು ಅಂತ ತಿಳಿದುಕೊಳ್ಳಕ್ಕೆ ಮೊದಲು ಪ್ರಯತ್ನ ಮಾಡಲಿ. ಇವತ್ತು ಈ ದೇಶದಲ್ಲಿ ಸಂಸದನಾಗಿ ಇರೋದಕ್ಕೆ ಕಾರಣ ಜನಗಳು ಮತ ಕೊಟ್ಟಿರುವುದು. ಅಟಲ್ ಬಿಹಾರಿ ವಾಜಪೇಯಿ, ಮತ್ತೆ ಹೇಳ್ತಾ ಇದ್ದೀನಿ, ಅಜಾತ ಶತ್ರು. ಆಗ ಅಟಲ್ ಬಿಹಾರಿ ವಾಜಪೇಯಿ ಏನಾದರೂ ಮನಸ್ಸು ಮಾಡಲಿಲ್ಲ ಅಂದ್ರೆ ರಾಹುಲ್ ಸೆರೆಮನೆ, ನಮ್ಮ ರಾಷ್ಟ್ರದ ಮಾನ ಮರ್ಯಾದೆ ಹರಾಜಾಗ್ತಾ ಇತ್ತು. ಭಾರತದ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರ ಪುತ್ರ ರಾಹುಲ್ ಡ್ರಗ್ಸ್ ಎಡಿಟ್ ಆಗಿ ಡ್ರಗ್ಸ್ ಸೇವನೆಯಲ್ಲಿ ಸೆರೆಮನೆ ಸೇರಿದ. ಬದನೆಕಾಯಿ ಗುಂಡು ಅಕ್ಷರದಲ್ಲಿ ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿ ಬರ್ತಾ ಇತ್ತು. ಹಾದಿ ಬೀದಿಯಲ್ಲಿ ಹೋಗುವವರು ಇವರ ಜನ್ಮ ರಹಸ್ಯವನ್ನ, ಬದುಕಿನ ದಾರಿಯನ್ನ ತಿಳಿದು ಕ್ಯಾಕರಿಸಿ ಉಗಿತಾ ಇದ್ರು. ಸಂಸತ್ ಅಧಿವೇಶನ, ಸಂಸತ್ ಭವನ ಅಂದ್ರೆ ಏನದು? ಸರ್ವ ಜನಾಂಗದ ಶಾಂತಿಯ ತೋಟ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿಗಳು, ಸಿಖ್ಗಳು ಎಲ್ಲರ ಒಂದು ದೇವಾಲಯ ಅದು. ಮುಸ್ಲಿಮರು ಅದನ್ನು ಮಸೀದಿಯಾಗಿ ಕಾಣಬಹುದು, ಹಿಂದೂಗಳು ಅದನ್ನು ಮಂದಿರವಾಗಿ ಕಾಣಬಹುದು, ಕ್ರಿಶ್ಚಿಯನ್ರು ಅದನ್ನು ಚರ್ಚ್ ಆಗಿ ಕಾಣಬಹುದು. ಅಂಥ ಸ್ಥಳದಲ್ಲಿ ಏನು ಮಾತಾಡಬೇಕು, ಯಾವುದನ್ನು ತರಬೇಕು, ಯಾವುದನ್ನು ತರಬಾರದು ಅನ್ನುವಂತಹ ಒಂದು ಸಾಮಾನ್ಯ ಜ್ಞಾನ ಕೂಡ ರಾಹುಲ್ ಗಾಂಧಿಗೆ ಇಲ್ಲದೆ ಹೋಗಿದ್ದು ದುಃಖದ ವಿಚಾರ ಅಲ್ಲ, ನಾಚಿಕೆ ವಿಚಾರ, ಲಜ್ಜಾಸ್ಪದವಾದ ವಿಚಾರ ಅದು. ಇನ್ನಾದರೂ ರಾಹುಲ್ ಅವರು ಎಚ್ಚೆತ್ತುಕೊಂಡ್ರೆ ಅವರು ಅಲಂಕರಿಸಿರುವಂಥ ಸ್ಥಾನಮಾನಕ್ಕೆ ಗೌರವ ಸಿಗುತ್ತೆ. ಇಲ್ಲದಿದ್ದ ಪಕ್ಷದಲ್ಲಿ ಜನಸಾಮಾನ್ಯರು ಅವರನ್ನು ಚೀ ತೂ ಅಂತ ಉಗಿಯುವಂಥ ದಿನಗಳು ದೂರ ಇಲ್ಲ. ಎಚ್ಚರ. ವೀಕ್ಷಕ ಬಂಧುಗಳೇ, ಈಡನ್ಸ್ ನ್ಯೂಸ್ ಇದೀಗ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಾಗೂ ತಾಜಾ ತನಿಖಾ ವರದಿಯನ್ನು ಬಿತ್ತರಿಸ್ತಾ ಇದೆ. ರಾಜ್ಯದ ಚಿಂತಕರು ಹಾಗೂ ವಿದ್ಯಾರ್ಥಿ ಸಮೂಹ ತಮ್ಮ ಭಾವನೆಗಳನ್ನು, ವಿಚಾರಗಳನ್ನು, ವಿಷಯಗಳನ್ನು, ಅನಿಸಿಕೆಗಳನ್ನು, ಭಾವನೆಗಳನ್ನು ಹಂಚಿಕೊಳ್ಳುವುದಕ್ಕೆ ಇದೊಂದು ಉತ್ತಮವಾದ ವೇದಿಕೆಯಾಗಿದೆ. ಬಳಸಿಕೊಳ್ಳಿ. ನಮಸ್ಕಾರ.